ಮಾನು ಮಾನು ಶಿವನಿ ಪುಣ್ಯ. ನಾನು ಈ ಕಡೆ ಬಾಗ್ಲಾಗ ಏನಾದರೂ ಕೂತ್ಕೊಂಡವಳೇನೋ ಅಂದ್ಕೊಂಡೆ. ಇಲ್ಲೂ ಇರಕ್ಕಿಲ್ವೇನೋ. ಪುಣ್ಯ ಶಿವನಿ ಏನು ಋತು ಅಕ್ಕ? ಮಾನು ಇಲ್ವೇ? ಮಾನು ಅವಾಗಿಂದ ಕಾಣಿಸ್ತಾ ಇಲ್ಲ, ಎಲ್ಲೋದ್ಲು? ಫೋನ್ ಮಾಡಿದ್ರೆ ಫೋನನ್ನು ಸ್ವಿಚ್ ಆಫ್ ಅಂತ ಐತೆ. ಗೊತ್ತಿಲ್ಲ ಅಕ್ಕ, ಎಲ್ಲೋದ್ಲ ಏನೋ. ನಾನು ಅವಾಗಿಂದ ನೋಡ್ತಾ ಇದ್ದೆ, ಅಮ್ಮನಿನ ಸ್ವಲ್ಪ ಎತ್ಕೊಂತಾಳೆ ಅಂತೇಳಿ ನಾನು ನೋಡ್ತಾ ಇದ್ದೆ. ಅವಳು ನನಗಿಲ್ಲೆಲ್ಲೂ ಕಾಣಲಿಲ್ಲ. ಅದಕ್ಕೆ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ನ. ಅದೇ ಸ್ವಲ್ಪ ನಮ್ಮ ಕೊಳೆ ಹಾಕ್ದಿಲ್ಲ ಅಂತಾವೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ವಿ. ಅದನ್ನು ಒಣ ಹಾಕೋಣ ಅಂತ ಒಣಗಾಕ್ತಿದ್ದೆ. ಅಲ್ಲಿ ಪುಣ್ಯಾಕನ ಹತ್ರ ಬಿಟ್ಟು ಹುಡುಗರ್ನಿಬ್ರು ಮಲ್ಕೊಂಡ್ರು ಅನ್ಸುತ್ತೆ. ಮಲಗ್ಸೈತಿ ಇವಾಗಿನ ಸ್ನಾನ ಮಾಡಿಸಿ ನಾವು ಅಲ್ಲೇ ಬಿಟ್ಟು ನೋಡಿ ಅವಾಗಿಂದ ಮಕ್ಳನ್ನ ಇಟ್ಕೊಂತಿದ್ಲು. ಬರೋಳು ಯಾಕೋ ಬರ್ಲಿಲ್ವಲ್ಲ? ನಿನ್ ಜೊತೆಗೆ ಎಲ್ಲಾದ್ರೂ ಹೋಗಿ ಬಂದವಳೇನೋ ಅಂತ ಅನ್ಕೊಂಡಿರುತ್ತು ಅಕ್ಕ. ಇಲ್ಲಮ್ಮ, ನನ್ನ ಜೊತೆಗೆ ಬಂದಿಲ್ವಲ್ಲ. ಎಲ್ಲೋದ್ಲು ನೋಡು, ಒಳಗೆಲ್ಲಾದ್ರೂ ಇದ್ದಾಳೇನೋ ಒಂದ್ಸತಿ ನೋಡು. ಗೊತ್ತಿಲ್ಲ ಅನ್ಸುತ್ತೆ ಇವ್ರಿಗಿನ್ನೂ ಮದುವೆ ಆಗಿರೋ ವಿಷಯ. ಇರುತ್ತೆ ಅಕ್ಕನಿಗೆ. ನಾನು ಹೇಳೋಣ ಅಂತಂದ್ರೆ ಹೆಂಗೆ ಹೇಳೋಣ ಅನ್ಸುತ್ತೆ. ಪುಣ್ಯಾಕ ಅದೆಲ್ಲ ಏನು ಹೇಳ್ತಾರೆ ನೋಡೋಣ. ಒಳಕ್ಕೆ ಹೋದ್ಮೇಲೆ ಏನಾದರೂ ಹೇಳಿದ್ರು ಹೇಳ್ಬೋದು ಪುಣ್ಯಾಕ ವಿಷಯನ. ಸ್ವಲ್ಪ ಹೊತ್ತು ಮನೆಗೆ ಬರಲಿಲ್ಲ, ಯಾರಾದರೂ ಮನೆಯಾಗ ಕಾಣಿಸ್ಲಿಲ್ಲ ಅಂತಂದ್ರೆ ಒಂಥರ ಭಯ ಆದಂಗೆ ಆಗ್ಬಿಡುತ್ತೆ. ಅವರಪ್ಪ ಮೊದಲೇ ಬೈಯೋದು, ಎಲ್ಲೂ ಕಳಿಸ್ಬೇಡ, ಸ್ವಲ್ಪ ದಿನ ಸುಮ್ಮನೆ ಯಾಕೆ ಹಿಂಗೆ ಆಗೈತೆ ಒಟ್ಟುನು ಅಂತ ಹೇಳಿ. ಅವಳು ಎಲ್ಲೂ ಹೋಗ್ತಾ ಇರಲಿಲ್ಲಪ್ಪ. ಅದು ಎಲ್ಲೋದ್ಲ ಏನೋ. ಪುಣ್ಯ ಪುಣ್ಯ ಋತು ಅಕ್ಕ, ನೀವು ಇಲ್ಲಿದ್ದೀರಾ? ನಾನು ಅಲ್ಲೆಲ್ಲ ನೋಡ್ತಾ ಇದ್ದೀನಿ. ನಮ್ಮ ಮನೆ ದೊಡ್ಡ ಮನೆ ಆಗಿರೋದ್ರಿಂದ ಎಲ್ಲ ಇದ್ದಾರೆ, ಯಾರು ಎಲ್ಲ ಇದ್ದಾರೆ ಅಂತ ಗೊತ್ತೇ ಆಗಲ್ಲ. ನಾನು ಅಲ್ಲೆಲ್ಲ ಹುಡ್ಕೊಂಬಂದೆ ಆ ಕಡೆಗೆಲ್ಲಾನ. ಏನಕ್ಕೆ ಮಾನು ಎಲ್ಲಾದ್ರೂ ಓದ್ಲ ನೋಡ್ದ ನೀನು? ಋತು ಅಕ್ಕ, ಮತ್ತೆ ಮಾನು ಭವಿತ್ನ ಮದುವೆ ಆಗೋಳಂತೆ. ಯಾರೋ ನನಗೆ ಇಲ್ಲಿ ಮಾತಾಡ್ತಾ ಇದ್ರಲ್ಲನ, ಇವಾಗಿನ ನನಗೆ ವಿಷಯ ಗೊತ್ತಾಯ್ತು. ಇವಾಗಿನ ಹುಡುಗರನ್ನ ಮನಗಿಸಿ ನಾನು ಹಿಂಗೆ ಹೊರಕ್ಕೆ ಹೋದ, ಎಮ್ಮಿಗೆ ಒಂದು ಸುಡು ಲಾಕ್ ಬರೋಣ ಅಂತೇಳಿ ಅಲ್ಲಿ ಎಲ್ಲ ಮಾತಾಡ್ತಿದ್ರು. ಏನು ಹೇಳ್ತಾ ಇದೀಯ ಪುಣ್ಯ ನೀನು? ನಮ್ಮ ಮಾನು ಆ ಭೂವಿತ್ನ ಮದುವೆ ಆದ್ಲಾ? ಇದೇನಿದು? ಅವಳು ಯಾಕೆ ಹಿಂಗೆ ಮಾಡಿದ್ಲು? ಇದು ಎಲ್ಲ ನಿಜಾನ? ಇಲ್ಲ ಇಲ್ಲ, ಅವಳು ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಎದ್ರಕಂತವಳು ಹಂಗೆ ಮಾಡ ಅಂತವಳಲ್ಲ. ಅದಕ್ಕೆ ಯಾಕೆ ನೀನು ನಂಬಲ್ಲ ಅಂತ ಋತು ಅಕ್ಕ ನಾನು ಏನು ಹೇಳಲ್ಲ ನಿನಗೆ. ಈಗೆಲ್ಲ ಮಾತಾಡ್ತಿದ್ರು, ನಿಮ್ಮ ಋತು ಮಗಳು ದೊಡ್ಡವಳು ಮದುವೆ ಆಗವಳಂತೆ, ನೋಡಿ ಮದುವೆ ಕ್ಯಾನ್ಸಲ್ ಮಾಡಿದ್ರಿ ಸುಮ್ಮನೆ, ಹುಡುಗಿಗೆ ಇಷ್ಟ ಐತೆ ಅದಕ್ಕೆ ಹೋಗಿ ಆಗವಳೆ ಅಂತೇಳಿ ಇಲ್ಲೆಲ್ಲ ಮಾತಾಡ್ತಾ ಇದ್ರು ಹೆಂಗಸ್ರು. ಈ ವಿಷಯನ ನಮ್ಮ ಅಮ್ಮಗೂ ನಮ್ಮ ಅಪ್ಪಗೂ ಹೇಳ್ಬೇಕು. ಕೇಳ್ತೀನಿ, ಅದೆಲ್ಲ ನೋಡ್ತೀನಿ ಅಲ್ಲ. ಇವಳಿಗೆ ಬುದ್ಧಿ ಬೇಡವಾ? ಹೋಗಿ ಅವನು ಮದುವೆ ಆಗವಳಲ್ಲ, ಇವಳಿಗೆ ಇನ್ನೆಷ್ಟು ಇರಬೇಡ. ಮಮ್ಮನ ಹತ್ರ ಹೇಳ್ಬೇಕು ಈ ವಿಷಯನ ಫಸ್ಟು. ಅಲ್ಲ ನೋಡಿ ಎಂತ ಸುದ್ದಿ ಕೇಳ್ದಂಗಾತು. ನೀನು ಯಾಕೆ ಹೇಳಿದೆ ಪುಣ್ಯಾಕ? ನಾನು ಹೇಳಲಿಲ್ಲಪ್ಪ, ನಾನು ಸುಮ್ಮನಿದ್ದೆ. ನಾನು ಕೇಳ್ತು ಎಲ್ಲೋದ್ಲು ಅಂತ ನನಗೆ ಗೊತ್ತಿಲ್ಲ ಅಂದೆ. ಅದಕ್ಕೆ ನೀನು ಕೇಳಕ್ಕಂತ ಬಂತು. ಬಿಡು, ಗೊತ್ತಾಗದೆ ಏನು ಯಾವತ್ತಿದ್ರು ಸತ್ಯ. ಗೊತ್ತಾಗಲಿ ಅಂತಲೇ ಹೇಳಿದ್ದು. ನಾನು ಆ ಕಡೆಗೆ ಹೋಗುತ್ತೆ ಅಂತ ಅಂದ್ಕೊಂಡೆ, ಸುಮ್ಮನೆ ಮಾಡ್ಕೊಂಡಿತ್ತು. ವಿಷಯ ಗೊತ್ತಾಗಿಲ್ಲ. ವಿಷಯ ಎಷ್ಟೊತ್ತಿಗೆ ಯಾವಾಗಲೂ ಗೊತ್ತಾಗಬೇಕಾಗಿತ್ತು, ಗೊತ್ತಾಗಿಲ್ಲ. ಅದಕ್ಕೆ ನಾನೇ ಹೇಳಿದೆ, ಬಿಡು ಏನಾಗಲ್ಲ. ಏನು ನಾನೇನೇನು ಇಲ್ಲದ್ದೇನು ಹೇಳಿಲ್ವಲ್ಲ, ಇರೋದನ್ನೇ ತಾನೇ ಹೇಳಿದ್ದು. ಇರೋದು ಹೇಳೋಕ್ಕೆ ಯಾವತ್ತೂ ಭಯ ಪಡಬಾರ್ದು, ಇಲ್ಲದ್ದು ಹೇಳೋದಕ್ಕೆ ಮಾತ್ರ ಭಯ ಪಡಬೇಕು, ಸುಳ್ಳು ಹೇಳೋದಕ್ಕೆ ಭಯ ಪಡಬೇಕು, ಸತ್ಯ ಹೇಳೋಕ್ಕೆ ಮಾತ್ರ ನಾವು ಯಾವತ್ತೂ ಭಯ ಪಡಬಾರ್ದು. ಅತ್ತೆ ಹತ್ರ ಹೇಳ್ತಾಯ್ತು ನೋಡಿ, ಏನು ಹೇಳ್ತೈತೆ ನೋಡೋಣ. ನಾ ಸುಮ್ಮನೆ ಹಿಂಗೊಂದು ಸ್ವಲ್ಪ ಡೌ ಮಾಡೋಣ, ಇನ್ನೇನು ಮಾಡೋಕ್ಕಾಗುತ್ತೆ. ತಿರ್ಗಾ ನಮ್ಮ ಮೇಲೆ ಡೌಟ್ ಬರುತ್ತೆ ಅವ್ರಿಗೆ. ಅವ್ರು ಹಂಗೆ ಹಿಂಗೆ ಅಂತ ಋತುವಾಕ ಏನಿಲ್ಲ. ಮತ್ತೆ ನಮ್ಮ ಮಾಮಗೂ ಇಲ್ಲದ್ದು ಹೇಳ್ಕೊಡುತ್ತೆ. ಅವರೇ ನಮ್ಮ ಮಾವ ಹೆಂಗೆ ಬೇಕೋ ಹಂಗೆ ಮಾತಾಡ್ಬಿಡ್ತಾರೆ. ಅದಕ್ಕೇನೆ ನೋಡಿ ಸ್ವಲ್ಪ ಮಾತಾಡೋಣ. ಅಮ್ಮ ಅಮ್ಮ ನೋಡು ಎಂಥ ಕೆಲಸ ಮಾಡಿಬಿಟ್ಲು. ಅಲ್ಲ, ನಮ್ಮ ಮರ್ಯಾದೆ ತೆಗಿಯೋಕ್ಕಾಗಿನೇ ನಾವು ಬೇಡ ಅಂತೇಳಿ ಸುಮ್ಮನಾಗಿದ್ರೆ ಇವ್ರ ತಂಗಿಗೆ ಬೆಲೆ ಇರುತ್ತೆ. ಅಲ್ಲ, ನನ್ನ ತಂಗಿನ ಈ ರೀತಿ ಮಾಡಿದ್ರಲ್ಲ, ನಾನು ಯಾಕೆ ಒಂದು ಮದುವೆ ಆಗಲ್ಲ ಅಂಬೋದು ಬೇಡವಾ? ನಾನು ಒಳ್ಳೆ ಹುಡುಗನ್ ತಂದು ಮದುವೆ ಮಾಡ್ತೀನಿ ಕಣಮ್ಮ ಅಂತೇಳಿ ಇಷ್ಟೆಲ್ಲ ಹೇಳಿದ್ರು ಮತ್ತೆ ಹೋಗಿ ಅವನ್ನೇ ಮದುವೆ ಆಗ್ಯವಳಲ್ಲ. ತಂಗಿನ ಬೇಡ ಅಂದಮೇಲೆ ನಾನು ಅಕ್ಕ ಹೆಂಗೆ ಆಗ ನಮ್ಮ ಮದುವೆನ ಅಂಬೋದೊಂದು ಈಟನ ಯೋಚನೆ ಮಾಡೋದು ಬೇಡವೆ? ಇವಳು ತಂಗಿಗೆ ಬೆಲೆ ಕೊಡಲಿಲ್ಲ ಅಂದಮೇಲೆ ಅಕ್ಕಗೆ ಬೆಲೆ ಕೊಡ್ತಾರೆ ಇವರು? ಇವಳಿಗೆ ಸರಿಯಾಗಿ ಆಗೈತೆ ತಗ, ಹೋಗಿ ಆಗಿ ಅವಳು ಅನ್ಬೋಸ್ಲಿ. ಇಲ್ಲ ಕಣಮ್ಮ, ಅಲ್ಲೆಲ್ಲ ನೋಡಿದೆ. ಅಲ್ಗೂ ಬಸ್ಲಾಗೇನ ನೀರು ಐಕೆಮಕ್ಕೆ ನಾನು ಒಗ್ಯವಳೇನ ಅಂತ ಬಸ್ಲಾಗೂ ನೋಡಿದೆ. ಅಲ್ಲೆಲ್ಲೂ ಕಾಣಲಿಲ್ಲಮ್ಮ. ಎಲ್ಲಿ ಹೋದ್ಲ ಏನ ಕಣಮ್ಮ, ನಾನು ನೋಡಲಿಲ್ಲ. ಕೇಳಕ್ಕಿಲ್ಲ ಪುಣ್ಯನ ಶಿವಾಣಿನ್ನು ಕೇಳಿದ್ದಮ್ಮ. ಅವರು ಮದುವೆ ಆಗ್ಯವಳೆ ಅಂತೇಳಿ ಅಲ್ಲೆಲ್ಲ ಮಾತಾಡ್ತಿದ್ರು ಅಂತ ಹೇಳಿಳು. ಮದುವೆ ಆಗ್ಯವಳಂತೆ. ಹೋಗಿ ಆ ಭುವಿತನ ಮದುವೆ ಆಗ್ಯವಳಂತೆ. ಹೇಳತ್ತ. ಇವರೆಲ್ಲ ಸುಮ್ಮನೆ ಹೇಳ್ತಾ ಇದ್ದಾರೆ ಏನೋ. ಇವರೆಲ್ಲ ಸುಮ್ಮನೆ ಹಂಗೆ ಅಂತಾರೆ. ಇವ್ರು ಹೇಳೋದನ್ನ ಕೇಳ್ಬೇಡ, ಸುಮ್ಕಿರು. ಹಂಗೆ ಮತ್ತೆ ಇವ್ರು ಹಂಗೇನೆ ಯಾತ ಊಹೆ ಮಾಡ್ಕೊಂಡು ಮಾತಾಡ್ತಾರೆ. ಇವ್ರು ಹೇಳವ ಕೇಳಕ್ಕೆ ಹೋಗ್ಬೇಡ ನೀನು. ಯಾರು ಸುಮ್ ಕೇಳಲ್ಲ ಕಣಮ್ಮ. ಇಲ್ಲೆಲ್ಲ ಮಾತಾಡ್ತಿದ್ರು ಋತು ಅಕ್ಕ ಅಂತೇಳಿ ಇವಳೆ ಹೇಳಿದ್ಲು. ಮಾತಾಡ್ತಿದ್ರು ಹೊರಗೆಲ್ಲನ ಮದುವೆ ಆಗ್ಯವಳಂತೆ ಅಂತ. ಅದಕ್ಕೆ ಮತ್ತೆ ಅವಾಗಿನ ಕಾಣಿಸ್ತಾ ಇಲ್ಲ ಕಣಮ್ಮ. ನನಗೆ ಮೊನ್ನೆ ಅಲ್ಗೂ ನಮ್ಮ ತನ್ವಿತ ಹಂಗಂತ ಅಮ್ಮ ಇವಳು ಇನ್ನನ ನನ್ನ ಜೊತೆ ಮಾತಾಡೋದು ಬಿಟ್ಟಿಲ್ಲ, ಮೆಸೇಜ್ ಮಾಡ್ತಾಳೆ ಅಂತ ಹೇಳಿದಾಗ ನಾನು ಬೈದೆ. ಯಾಕೆ ಮೆಸೇಜ್ ಎಲ್ಲ ಮಾಡ್ತೀಯಂತೆ, ನಿನಗೆ ಗೊತ್ತಾಗಲ್ವೇ ಮದುವೆ ಕ್ಯಾನ್ಸಲ್ ಆಗೈತೆ ಅಂತೇಳಿ. ತಂಗಿನೇ ಮದುವೆ ಮಾಡ್ಕೊಂಬಲ್ಲ ಅಂತ ಹೇಳವ್ರೆ. ನಿನ್ನ ತಂಗಿಗೆ ಬೆಲೆ ಇರಲ್ಲ ಕಣೆ, ನೀನು ಹಿಂಗೆ ಮಾಡಬೇಡ ಅಂತೇಳಿ ಹೇಳಿದೀವಿ. ಹೇಳಿರೂ ಅವಳು ಹೋಗಿ ಹಿಂಗೆ ಮದುವೆ ಆಗ್ಬೇಕಂದ್ರೆ ಅಲ್ಲ ನೋಡು, ಅವಳಿಗೆ ಯೋಟಿರ್ಬೇಡ.
ಅಲ್ಲ ನಾವ್ ಇಷ್ಟೊಂದೆಲ್ಲ ಹೇಳಿರು ಹೋಗಿ ಮದ್ವೆ ಆಗ್ಯವಳಲ್ಲ ಅಲ್ಲಿ ಹೊರಗೆಲ್ಲ ಯಾರ್ಯಾರೋ ಮಾತಾಡ್ತಿದ್ರು ಅದಕ್ಕೆ ಹೇಳ್ದೆ ಅಲಸ್ಮಜ್ಜಿನ ಪ್ರೇಮಕ್ಕ ಮಾತಾಡ್ತಾ ಹೋಗ್ತಿದ್ರು ಹೆಂಗೋ ಬಿಡು ಮದ್ವೆ ಆಗೈತೆ ಹೆಂಗೋ ಚೆನ್ನಾಗಿದ್ದಾರೆ ಅಂತ ನಾನು ಭಾಗ್ಯಂಟಿ ಅಲ್ಲಿ ಬಂತ ಏನ್ ಭಾಗ್ಯಂಟಿ ಅಂದೆ ಅದಕ್ಕೆ ಭಾಗ್ಯಂಟಿ ನನ್ನ ಹತ್ರ ಹಂಗಂತು ಮದ್ವೆ ಆಗ್ಯವ್ರಂತೆ ಕಣೆ ಭೂವಿತನು ಮತ್ತೆ ಮಾನು ಅಂತ ಹೇಳಿದ್ರು ನೋಡು ಅವಳಿಗೆ ಇನ್ನೆಷ್ಟು ಧೈರ್ಯ ಇರಬೇಡ ಅಲ್ಲ ನಮ್ಮ ಮನೆಯಾಗೆ ಹಿಂಗೆ ಆಗೈತಲ್ಲ ಒಟ್ಟುನು ಎಡವಟ್ಟು ಬೇಡ ಅಂತ ಹೇಳಿ ನಮ್ಮ ಅಮ್ಮ ಏನು ನಮ್ಮ ಅಪ್ಪ ಎಲ್ಲರೂ ಹೇಳವ್ರಲ್ಲ ಅಂಬೋದೊಂದು ಸ್ವಲ್ಪನಾದ್ರೂ ಬೇಡವಾ ಅವಳಿಗೆ ನಯ ಭಯ ಹಂಗೆ ಮಾಡಬಾರ್ದಪ್ಪ ಅವಳು ಅಲ್ಲ ನೋಡು ಇಷ್ಟೆಲ್ಲ ಆಗೈತೆ ನಾನು ಹಿಂಗೆ ಮಾಡಿದ್ರೆ ನನ್ನ ತಂಗಿಗೆ ಬೆಲೆ ಇರಲ್ವಲ್ಲ ನನ್ನ ತಂಗಿನ ಮದುವೆ ಮಾಡ್ಕೊಂಬಲ್ಲ ಅಂದ್ರಲ್ಲ ಅಂತ ಅನ್ಬೇಕಾ ಈಗೇನು ಅವ್ರು ಆರಾಮ ಮದುವೆ ಮಾಡ್ಕೊಂಡು ಅವ್ರು ಚೆನ್ನಾಗಿ ಇಕ್ಕೊಂತಾರೆ ಏನ್ ಬಿಡು ಮದುವೆ ಆಗವಳೆ ಹೆಂಗೋ ಚೆನ್ನಾಗಿದ್ರೆ ಸಾಕು ಅಂತ ಅಯ್ಯೋ ಅಥವಾ ಹಿಂಗೆ ಮಾಡಬಾರ್ದಾಗಿತ್ತು ಅಂದ್ರೆ ಅವಳು ಏನು ಯಾರಿಗಾದ ನಾವು ತೊಳ್ಳರಿಗೆ ಕೊಟ್ಟು ಮಾಡಾರು ಮಾಡೋಕ್ಕಾಗುತ್ತೆ ನಮ್ಮ ಬಗ್ಗೆ ಯಾರು ತಪ್ಪು ತಿಳ್ಕೊಬೇಡ್ರಿ ಮತ್ತೆ ನಮ್ಮ ಅತ್ತಿಗೂ ನಮ್ಮ ಮಾವಂಗೂ ಗೊತ್ತಾಗ್ಬಿಟ್ರೆ ನಮ್ಮ ಮನೆಗೆ ಒಂದು ಸ್ವಲ್ಪ ಭಯ ಆಗ್ತೈತೆ ಅದಕ್ಕೆ ನಾನು ಪುಣ್ಯ ಶಿವ ನಿಂಗೆ ಹೇಳ್ತಾ ಇದ್ದೀವಿ ಸ್ವಲ್ಪ ನಮ್ಮ ಮೇಲೆ ಡೌಟ್ ಬರಬಾರ್ದು ಅಂತೇಳಿ ಹಿಂಗೆ ಹೇಳ್ತಾ ಇದೀವಿ ಅಷ್ಟೇನೆ ಯಾಕೆ ಬೇಕಪ್ಪ ಮತ್ತೆ ಗೊತ್ತಾಗೋದು ನಮ್ಮ ಮಾಮ ನಮ್ಮನ್ನು ಬೊಯ್ಯೋದು ಅದೆಲ್ಲ ಸವಾಸ ಅಲ್ಲ ಒಂಥರ ಬೇಜಾರಾದಾಗ ಆಗ್ಬಿಡುತ್ತೆ ಅದಕ್ಕಾಗಿನ ನಾನು ಹಿಂಗೊಂದು ಸ್ವಲ್ಪ ಡೌ ಮಾಡ್ತಾ ಇದ್ದೀವಿ ಅಮ್ಮ ಅಮ್ಮ ಅಲ್ಲ ಅವಳು ಮಾನ ಮರ್ಯಾದೆ ಇಲ್ದಳು ಎಂತ ಕೆಲಸ ಮಾಡ್ಕೊಂಡವಳೆ ಗೊತ್ತಾ ಅಯ್ಯೋ ನಾನಲ್ಲಿ ಆಸಿ ಬತ್ತಾ ಇದ್ದೆ ನೋಡ್ಬಿಟ್ಟು ನನಗೆ ನಿಜವಾಗ್ಲೂ ನನಗೆ ತಡ್ಕಮಕ್ಕಾಗ್ಲಿಲ್ಲ ಕಡಮ್ಮ ಏನಾಗ್ತಾನೆ ಅವಳು ಮಾನಿ ಹೋಗಿ ಯಾವನು ಸಿಗ್ಲಿಲ್ಲ ಅಂತ ಆ ಭುವನ್ ಜೊತೆ ಮದ್ವೆ ಆಗವಳೆ ನನ್ನ ಮೊನ್ನೆನೇ ಹೇಳಿಲ್ವಾ ಮೆಸೇಜ್ ಮಾಡ್ತಾ ಇದ್ದಾಳೆ ಎಲ್ಲ ನಾ ಫೋನ್ ಮಾಡ್ತಾ ಇದ್ದಾಳೆ ಕಣಮ್ಮ ಅಂತ ಮೊನ್ನೆನೇ ಹೇಳಿದ್ರು ನೀನು ಕೇಳಲಿಲ್ಲ ನಾವು ಅದೇ ಸುದ್ದಿ ಮಾತಾಡ್ತಿದ್ವಿ ಎಲ್ಲ ಇದ್ದಾರೆ ಇವಾಗ ಅವ್ರ ಮಂತಾಗ ಇದ್ದಾರೆ ನಾನು ನೋಡ್ದೆ ಬಾ ಹೋಗೋಣ ಸರಿಯಾಗಿ ಹೋಗುದು ಬರಬಾ ಇವಾಗ ಮಂತಕ್ ಬಂದ್ರು ನಾನು ಲಾಸಿ ಬತ್ತಾ ಇದ್ನ ಏನ್ಕನ ನೋಡ್ಬಿಟ್ಟು ಅವಾಗ ನನಗೆ ಹಂಗೇನೆ ಶಾಕ್ ಆದಂಗೆ ಆಗ್ಬಿಡ್ತು ನನಗೇನು ಮಾತಾಡೋಕ್ಕಾಗಲಿಲ್ಲ ಅದಕ್ಕೆ ನಾನು ನಿನ್ನ ಹತ್ರ ಹೇಳೋಣ ಅಂತ ಬಂದ್ಬಿಟ್ಟೆ ಅಯ್ಯೋ ಅವ್ರಮ್ಮ ಅಂತೂ ಭೂಯಿತಾರಮ್ಮ ಪ್ರೀತಿ ಯಮ್ಮ ಏನಂಗೆ ಫುಲ್ ಖುಷಿ ಫುಲ್ ಖುಷಿ ಅವಜ್ಜಿ ಲಸ್ಮಜ್ಜಿನೂ ಇತ್ತು ಲಸ್ಮಜ್ಜಿಯ ಪ್ರೇಮಕ್ಕ ಎಲ್ಲರೂ ಸೇರ್ಕೊಂಡು ಮಾಡವ್ರಿ ಎಲ್ಲ ಹಂಗಾದ್ರೆ ಅವ್ರದ್ದು ನಾಟಕ ಅಬ್ಬಾ ಅವ್ರದೇ ಕಣೆ ನಾಟಕ ನನಗೆಲ್ಲ ಗೊತ್ತಾಯ್ತು ಅದೇ ಲಸ್ಮಜ್ಜಿ ಮದುವೆ ಮಾಡ್ಸತ್ತೆ ಇವಳಿಗೆ ಇಷ್ಟ ಇಲ್ಲ ಆಗ ಅವ್ರೇನ್ ಮಾಡ್ತಾರಪ್ಪ ಕಡೆಗಳವ್ರೆಲ್ಲನ ಫಸ್ಟ್ ಇವಳು ದಿಮ್ಗಿರ್ಬೇಕಾಗಿತ್ತು ನಾನು ಆಗಲ್ಲ ಅಂತ ಹೇಳ್ಬೇಕಾ ಅದೇ ಮತ್ತೆ ಇವಳನ್ನ ಮಾನ ಬುದ್ಧಿ ಬೇಡವೆ ಅವ್ರೇನೋ ಹೇಳ್ತಾರ ಆಗಮ್ಮ ಅಂತ ಅದ ಹೆಂಗೆ ಇವಳಾದ್ಲು ಇಲ್ಲಿ ಹೋಗೋಣ ನಡಿ ಬಾರಿ ಇರುತ್ತಮ್ಮ ಹೋಗೋಣ ಬಾ ಇಲ್ಲಿ ಅಲ್ಲ ಇವಳಿಗೂ ಬುದ್ಧಿ ಇರಬೇಕು ಒಂದು ಸ್ವಲ್ಪ ಅವರು ಇಲ್ಲದೆಲ್ಲ ತಲೆ ಕೆಡಿಸಿ ಆಗು ಚೆನ್ನಾಗಿ ನೋಡ್ಕೊಂತಾರೆ ಹಿಂಗೆ ಅಂತ ಹೇಳೋದು ಅಚ್ಚೆ ಆಗಿರೋದು ಇವಳು ಇಲ್ಲಾಂದ್ರೆ ಆಗ್ತಿರ್ಲಿಲ್ಲ ಮತ್ತೆ ಇಲ್ಲದೆಲ್ಲ ತಲೆಯಾಗಿ ತುಂಬಿದ್ರಿ ಇನ್ನೇನು ನೀನು ಚೆನ್ನಾಗಿರ್ತೀಯ ಹಿಂಗಿರ್ತೀಯ ಅಂತ ಎಲ್ಲ ಹೇಳವ್ರೆ ಅಲ್ಲ ಹೇಳ್ತಾರಮ್ಮ ಇವಳಿಗೆ ನೋಡು ನನ್ನ ತಂಗಿಗೆ ಹಿಂಗೆ ಮಾಡಿದ್ರಲ್ಲ ನನ್ನ ತಂಗಿಗೆ ಮೋಸ ಆಯ್ತಲ್ಲ ಅನ್ನೋದೊಂದು ಸ್ವಲ್ಪ ಪರಿಜ್ಞಾನ ಬೇಡವಾ ಇವಳಿಗೆ ಅಲ್ಲ ನೋಡು ನಾನು ಒಳ್ಳೆವಳು ಬಿಡು ನಮ್ಮ ತಂಗಿ ತಾನೇ ಒಳ್ಳೆವಳಲ್ಲ ಅಂತ ನಾನು ಅಂದ್ಕೊಂಡಿದ್ರೆ ನೋಡಿ ಇವತ್ತು ಇವಳು ಎಂತ ಕೆಲಸ ಮಾಡಿದ್ಲು ಇಲ್ಲಿ ಸರಿಯಾಗಿ ಹೋಗುತ್ತ ಬರೋಣ ಹೇಳ್ತೀನಿ ಬಿಡ್ಕಾಬೇಡ ಮನೆಯಾಕೆ ಹೇಳ್ತೀನಿ ಅಲ್ಲೇ ಇದ್ದ ಎಂಬ್ಲಿ ಗೊತ್ತಾಗುತ್ತೆ ಲಂಬ್ಡಿ ನಾನು ಎಲ್ಗೋಗ್ಯವಳೆ ಅಂತಲೇ ಇದ್ದೀನಿ ಅವಾಗಿಂದಾನು ಅಯ್ಯೋ ಇವಾಗ ಏನಿಲ್ಲ ಅಲ್ಲಿಗೆ ಹೋಗ್ಬಿಟ್ರೆ ಬಾಯ್ ಮಾಡಿಬಿಡ್ತಾರೆ ನಮ್ಮ ಅತ್ತೆ ಮೊದಲೇ ಕೇಳ್ಬೇಕಾ ಯಪ್ಪ ಏನಾದರೂ ಸ್ವಲ್ಪ ಒಂದು ವಿಷಯ ಸಿಕ್ಕಿದ್ರೆ ಸಾಕು ನಮ್ಮ ಅತ್ತೆ ಏನಿಲ್ಲ ಅವ್ರೇನು ತಲೆ ಕೆಡಿಸ್ಕೊಂಬ ಸುಮ್ಮನೆ ಅವ್ರಿಗೆ ಗೊತ್ತೈತಿ ಯಾರಾದ್ರೆ ಹೆಂಗಿರ್ಬೇಕು ಅಂತ ಚೆನ್ನಾಗಿ ಗೊತ್ತೈತಿ ಅವ್ರು ತಲೆ ಕೆಡಿಸ್ಕೊಂಬಕ್ ಹೋಗಲ್ಲ ಬಿಡು ಬಿಡು ಮಂದ್ಕಂತಾರ ಅನ್ಕೊಂಬ್ಲಿ ಬಿಡು ಯಾರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ಏನಾಗೋದು ಏನೈತಿ ಅಂತ ಅಂತಾರ ಅವರು ನಾವು ಅಷ್ಟೇನೆ ಟೆನ್ಷನ್ ತಗೊಳಕ್ ಹೋಗ್ಬಾರ್ದು ಏನು ಗೊತ್ತಿಲ್ಲ ಅಮ್ಮಂಗೆ ಅವ್ರ ಹತ್ರ ಹಂಗಿರ್ಬೇಕು ಹೆಂಗೋ ಚೆನ್ನಾಗಿರ್ಲಿ ಒಟ್ಟಿನಲ್ಲಿ ಅವ್ರು ಚೆನ್ನಾಗಿರ್ಲಿ ಅಂತ ಒಳ್ಳೇದು ಮಾಡ್ಬೇಕು ನಾವು ಒಳ್ಳೇದು ಮಾಡಿ ಇವತ್ತು ಅವಳು ಚೆನ್ನಾಗಿರ್ತಾಳೆ ಬಿಡಿ ಅವ್ರೇನೇನು ಬಗ್ಸಲ್ಲ ಏನಿಲ್ಲ ಇವಳು ತನ್ವಿ ನೋಡಿವಳೆ ನಾನು ಋತುವಕ್ಕ ನೋಡೈತಿ ಅಂತ ಅನ್ಕೊಂಡಿದ್ದೆ ಮಕ್ಕ ಮನೆ ಕಂಡಿತ್ತು ಅವಾಗ ಮನೆ ಕಂಡಿದ್ದೆ ಯಾಕೆ ಗೊತ್ತಿಲ್ಲ ಸಖತ್ತು ನಿದ್ದೆ ಮಾಡ್ತಾ ಇತ್ತು ನಾನು ಹಂಗೆ ಅನ್ಕೊಂಡೆ ವಿಷಯ ಗೊತ್ತಾಗ್ಬೇಕಲ್ಲ ಋತುವಕ್ಕನಿಗೆ నువ్వు ನೋಡ್ಲಿ ಗೊತ್ತಾಗ್ಲಿ ಹೋಗಿ ನೋಡಿ ಅಂತ ಅನ್ಕೊಂಡೆ ಆದರೆ ಅಕ್ಕ ಚೆನ್ನಾಗಿ ನಿದ್ದೆ ಮಾಡ್ತಿತ್ತಲ್ಲ ನೋಡಿಲ್ಲ ಇವಳು ತನ್ವಿ ನೋಡವಳೆ ನೋಡ್ತಾ ಇರಿ ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಇದೇನಪ್ಪ ಇದು ಪುಣ್ಯನ ಶಿವನೇ ಈ ಥರ ನಾಟಕ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡ್ರೆ ಮತ್ತೆ ನಮ್ಮ ಅವನಿಗೆ ಗೊತ್ತಾಗ್ಬಿಟ್ರೆ ನಮಗೆ ಒಟ್ಟು ಬೈತಾರೆ ಮತ್ತು ನಮ್ಮ ಗಂಡುಗಳಿಗೆಲ್ಲ ಹೇಳ್ತಾರೆ ಅವ್ರು ನೀವು ಯಾಕೆ ಹಿಂಗೆ ಮಾಡಿದ್ರಿ ಹಿಂಗೆ ಅಂತ ಅಕ್ಕನ ಮೇಲೆ ಪ್ರೀತಿ ಐತಲ್ಲ ಅಕ್ಕ ಋತು ಅಕ್ಕನ ಮೇಲೆ ಪ್ರೀತಿ ಐತಲ್ಲ ಅದಕ್ಕೆ ನಾವು ಇದ್ದಿದ್ದಂಗೆ ಹೇಳೋದು ಬೇಡ ಅಂತ ಸುಮ್ಮನೆ ಹಿಂಗೆ ಏನೋ ನಾನು ಸ್ವಲ್ಪ ಹೇಳ್ದೆ ಅಲ್ಲಿ ಯಾರೋ ಮಾತಾಡ್ತಿದ್ರು ಅಂತೇಳಿ ಗೊತ್ತಾಗಲಿ ಅಂತ ಅಕ್ಕ ತುಂಬ ನಿದ್ದೆ ಮಾಡ್ತಾಯಿತ್ತು ಋತು ಅಕ್ಕ ಅದಕ್ಕೆ ನಾನು ಈ ಥರ ಹೇಳಿದ್ದು ದಯವಿಟ್ಟು ನಮ್ಮನ್ನು ಯಾರು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗಬೇಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ತಪ್ಪದೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಮುಂದೆ ಕತೆ ಯಾವ ಥರ ಹೋಗಲಿ ಅಂತೇಳಿ ನೀವು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅವರು ನೋಡಿ ಖುಷಿ ಪಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸುಮ್ಮನಾಗ್ಬಿಡಿ ಲೈಕ್ ಬಟನ್ ಒತ್ತೋದು ಮಾತ್ರ ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿ ಸುಮ್ಮನಾಗ್ತೀರಾ ಲೈಕ್ ಮಾಡಿ ದಯವಿಟ್ಟು ಲೈಕ್ ಬಟನ್ ಇರುತ್ತಲ್ಲ ಅದನ್ನು ಲೈಕ್ ಮಾಡಿ ಅಂತೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮುಂದೆ ನೋಡೋದಾ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟಾಟಾ ಬೈ ಸಿ ಯು